ಏನು ಗುರು ಹೊಸದಾಗಿ ದಿನಸಿ ಅಂಗಡಿ ಓಪನ್ ಮಾಡಿದ್ಯಾ ಅಂತ ಕೇಳ್ಬಿಡಿ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಸೀರಿಯಸ್ ಆಗಿದ್ದೀರಾ ಅಂದರೆ ನಿಮ್ಮ ಒಂದು ತಿಂಗಳ ದಿನಸಿ ಲಿಸ್ಟಲ್ಲಿ ನಾನು ಹೇಳೋಂಥ ಫುಡ್ಗಳನ್ನ ಕಂಪ್ಲೀಟಾಗಿ ಕಟ್ ಮಾಡಿಬಿಡಿ. ಬಿಸ್ಕೆಟ್ ಪ್ಯಾಕೆಟು, ಚಿಪ್ಸ್ ಪ್ಯಾಕೆಟು ಮತ್ತು ಕೆಲವೊಂದು ಇನ್ಸ್ಟೆಂಟ್ ಫುಡ್ಗಳಂದ್ರೆ ಏನಿಲ್ಲ, ಕೆಲವೊಂದು ನೂಡಲ್ಸ್ಗಳು ಬರುತ್ತೆ, ಇನ್ನು ಕೆಲವೊಂದು ಪ್ಯಾಕ್ಡ್ ಫುಡ್ಗಳು ಬರುತ್ತೆ, ಬಿಸಿನೀರಲ್ಲಿ ಹಾಕಿದ್ರೆ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ಈ ರೀತಿಯ ಫುಡ್ಗಳು ತೊಗೊಳೋ ಅಭ್ಯಾಸ ಇದ್ದರೆ ಅದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಅದರಲ್ಲಿ ಹೆಚ್ಚಾಗಿ ಪ್ರಿಸರ್ವೇಟಿವ್ ಇರುತ್ತೆ ಮತ್ತು ಯಾವ್ಯಾವ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತಲೂ ನಮ್ಗೆ ಗೊತ್ತಿರಲ್ಲ, ಕೆಮಿಕಲ್ ಹೆಸರುಗಳು ನಮ್ಗೆ ಬಾಯಿಗೆ ಬರಲ್ಲ. ಮತ್ತು ಬಿಸ್ಕೆಟು, ಚಿಪ್ಸಲ್ಲಿ ಹೈ ಕ್ಯಾಲೋರಿ ಇರುತ್ತೆ. ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಆದಷ್ಟು ಲೋ ಕ್ಯಾಲೋರಿ ಇರುವಂಥ ಫುಡ್ಗಳನ್ನ ತಿನ್ಬೇಕಾಗುತ್ತೆ. ಮತ್ತೆ ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಈ ಬಿಸ್ಕೆಟ್ ಚಿಪ್ಸ್ ಪ್ಯಾಕೆಟ್ನ ಒಂದು ತಿಂಗಳಿಗಾಗೋಷ್ಟು ತನ್ನ ಮನೇಲಿ ಇಟ್ಬಿಟ್ಟಿರ್ತೀರಾ. ಆದ್ರೆ ಆ ಒಂದು ತಿಂಗಳ ತನಕ ಆ ಬಿಸ್ಕೆಟ್ ಪ್ಯಾಕೆಟ್ ಇರ್ತಾವ ಅಂದ್ರೆ ಇರಲ್ಲ. ಒಂದು 10 ದಿನದಲ್ಲಿ 15 ದಿನದಲ್ಲೇ ತಿಂದು ಮುಗಿಸಿರ್ತೀರಾ. ಅದಕ್ಕೆ ನಿಮ್ಗೆ ಒಂದ್ ವೇಳೆ ತಿನ್ಬೇಕು ಅನ್ಸಿದ್ರು ಒಂದು ಸಣ್ಣ ಪ್ಯಾಕೆಟ್ ತೊಗೊಂಬಂದು ತಿಂದು ಮುಗಿಸಿ ಆಯ್ತಾ. ಒಂದು ತಿಂಗಳಿಗಾಗೋಷ್ಟು ತನ್ನ ಮನೇಲಿ ಇಟ್ಕೊಂಡ್ಬೇಡಿ. ಅದು ನೋಡಿದಾಗೆಲ್ಲ ತಿನ್ಬೇಕು ಅಂತಾನೆ ಅನ್ಸುತ್ತೆ. ಈ ರೀತಿಯ ಸಣ್ಣ ಪುಟ್ಟ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಬಂದು ಇನ್ನೂ ಸ್ಪೀಡ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೆ